ಸೈನ್ಯ ಬಂದ್ರು ನನ್ನ ಮಗ ಒಬ್ನೇ ನಿಂತು ಕಾಪಾಡ್ತಾನೆ. ಕೆಲಸದ ಒತ್ತಡದಲ್ಲಿ ಮುಳುಗಿರುವ ಜನರ ಚಿಂತೆ ಮರೆಸೋಕೆ ಮನರಂಜನೆ ಕೊಡುವ ಶಕ್ತಿ ಇರೋದು ಸಿನಿಮಾಗೆ ಮಾತ್ರ. ಅತಿ ದೊಡ್ಡ ಇತಿಹಾಸ ಹೊಂದಿರುವ ಸಿನಿಮಾ ರಂಗ ಅದರದೇ ಆದ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡು ಬಂದಿದೆ. ನಿರ್ದೇಶಕರು ಕತೆ ಬರೆದು, ನಿರ್ಮಾಪಕರು ಹಣ ಹಾಕಿ, ಕಲಾವಿದರು ಅಭಿನಯದ ನಂತರ ಪೋಸ್ಟ್ ಪ್ರೊಡಕ್ಷನ್ ಮುಗಿಯುತ್ತದೆ. ನಂತರ ಚಿತ್ರಮಂದಿರಗಳಲ್ಲಿ ಪರದೆ ಮೇಲೆ ಸಿನಿಮಾ ಮಿಂಚುತ್ತದೆ. ಜನರು ಹಣ ಕೊಟ್ಟು ಥಿಯೇಟರ್ಗೆ ಬಂದು ಸಿನಿ ಪ್ರೇಮವನ್ನು ತೋರಿಸುತ್ತಾರೆ. ಮೊದಲು ಥಿಯೇಟರ್ನಲ್ಲಿ ಪ್ರದರ್ಶನಗೊಳ್ಳುತ್ತಿದ್ದ ಸಿನಿಮಾಗಳು ಕಾಲ ಉರುಳಿದಂತೆ ಮಲ್ಟಿಪ್ಲೆಕ್ಸ್ಗೆ ಬಂದವು. ಸಾರ್ವಜನಿಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಸಿಗುತ್ತಿದ್ದ ಸಿನಿಮಾ ಟಿಕೆಟ್ಗಳು ಮಲ್ಟಿಪ್ಲೆಕ್ಸ್ ಹಾವಳಿಯಿಂದ ಗಗನಕ್ಕೇರಿತು. ಇದರಿಂದ ಸಿನಿ ರಸಿಕರಿಗೆ ತಮ್ಮ ಪ್ರೀತಿಯ ಸಿನಿಮಾಗಳನ್ನು ನೋಡಲು ಸಾವಿರ ಸಲ ಯೋಚನೆ ಮಾಡುವ ಪರಿಸ್ಥಿತಿ ಎದುರಾಗಿತ್ತು. ಆದ್ರೆ ಈಗ ಆ ಯೋಚನೆಗೆ ಬ್ರೇಕ್ ಬಿದ್ದಿದೆ. ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲಿ. ಹೌದು, ದೊಡ್ಡ ದೊಡ್ಡ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡಬೇಕು ಅಂದ್ರೆ ಜೇಬಲ್ಲಿ ಕಾಸು ಗಟ್ಟಿಯಾಗಿರ್ಬೇಕು. ಯಾಕಂದ್ರೆ ದುಬಾರಿ ಟಿಕೆಟ್ ದರ ಸಿನಿ ರಸಿಕರ ಜೇಬಿಗೆ ಕತ್ತರಿ ಹಾಕ್ತಿತ್ತು. ಆದ್ರೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ಒಂದು ನಿರ್ಧಾರದಿಂದ ಸಿನಿ ರಸಿಕರು ಚಿಂತೆ ಇಲ್ಲದೆ ಮನೋರಂಜನೆ ಪಡೆಯಬಹುದು. ಜೇಬು ಹೋಗುರ ಮನೋರಂಜನೆ ಅಪಾರ, ಇದಂತೂ ಪಕ್ಕಾ ಫಿಕ್ಸ್. ಹೌದು, ರಾಜ್ಯ ಸರ್ಕಾರ ಈ ಸಿನಿಮಾ ಟಿಕೆಟ್ ದರದ ಬಗ್ಗೆ ಒಂದು ಮಹತ್ವವಾದ ನಿರ್ಧಾರ ತೆಗೆದುಕೊಂಡಿದೆ. ಅದೇನಂದ್ರೆ ಟಿಕೆಟ್ ಬೆಲೆಯು 200 ರೂಪಾಯಿ ಮೀರಬಾರದು. ಈ ದರದಲ್ಲಿಯೇ ಎಲ್ಲಾ ರೀತಿಯ ತೆರಿಗೆ ಒಳಗೊಂಡಿರಬೇಕು. ಇದರಿಂದ ಸಾಮಾನ್ಯ ಜನರು ಕೂಡ ಮಲ್ಟಿಪ್ಲೆಕ್ಸ್ ಗಳಲ್ಲಿ, ದೊಡ್ಡ ದೊಡ್ಡ ಥಿಯೇಟರ್ಗಳಲ್ಲಿ ಹೆಚ್ಚು ಖರ್ಚಿಲ್ಲದೆ ಸಿನಿಮಾ ನೋಡಬಹುದು. ನಾನೊಂಥರ ಮಗು ಇದ್ದಂಗೆ. ಹಳ್ಳಿಲಿ ಹೆವಿ ಸಭ್ಯಸ್ಥ ದೋಸ್ತ್ಗಳು. ಸಿಎಂ ಸಿದ್ದರಾಮಯ್ಯ ಅವರು ಈ ವರ್ಷದ ಮಾರ್ಚ್ 7ರಂದು ತಮ್ಮ ಬಜೆಟ್ ಭಾಷಣದಲ್ಲಿ ಘೋಷಿಸಿದ ಪ್ರಕಾರ ಈ ಮಿತಿಯು ಪ್ರಾದೇಶಿಕ ಭಾಷೆ ಚಿತ್ರಗಳಿಗೆ ಅನ್ವಯವಾಗಲಿದೆ. ಆದರೆ ಜಾರಿಯ ಚಟುವಟಿಕೆಗಳು ಸಾಧ್ಯವಿರುವ ಎಲ್ಲಾ ಚಿತ್ರಮಂದಿರಗಳಿಗೂ ಹಾಗೂ ಮಲ್ಟಿಪ್ಲೆಕ್ಸ್ ಗಳಿಗೂ ಹೇರಲಾಗಬಹುದು. ಕರಡು ಅಧಿಸೂಚನೆಯ ಪ್ರಕಾರ ಈ ಹೊಸ ನಿಯಮವನ್ನು ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟಿಸಿದ ದಿನಾಂಕದಿಂದ 15 ದಿನಗಳಲ್ಲಿ ಸಾರ್ವಜನಿಕರಿಗೆ ಆಕ್ಷೇಪ ಅಥವಾ ಸಲಹೆಗಳನ್ನು ಆಹ್ವಾನಿಸಲಾಗುವುದು. ನಂತರ ಅಂತಿಮ ಆದೇಶ ಹೊರಡಿಸಲಾಗುತ್ತದೆ. ಮತ್ತೆ ಹೊಸ ಜಾಗ, ಹೊಸ ಜನ, ಹೊಸ ಕೆಲಸ, ಹೊಸ ಕತೆ. ಇದೇ ಸಿದ್ದರಾಮಯ್ಯ ಅವರು 2017ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಟಿಕೆಟ್ ದರ 200 ರೂಪಾಯಿ ಮೀರಬಾರದು ಎಂಬ ನಿಯಮವನ್ನು ಜಾರಿಗೆ ತರಲು ಯತ್ನಿಸಿದ್ದರು. ಆದರೆ ಈ ಕ್ರಮ ಬಹುಮಟ್ಟಿಗೆ ನ್ಯಾಯಾಂಗ ಸವಾಲುಗಳನ್ನು ಎದುರಿಸಿತು. ಮಲ್ಟಿಪ್ಲೆಕ್ಸ್ ಮಾಲೀಕರು ರಾಜ್ಯ ಸರ್ಕಾರ ನಿರ್ಧಾರವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ದೂರು ನೀಡಿದರು. ಅವರು ಸಲ್ಲಿಸಿದ ವಾದ ಪ್ರಕಾರ ಟಿಕೆಟ್ ಬೆಲೆಯು ಮಾರುಕಟ್ಟೆ ಆಧಾರಿತವಾಗಿದ್ದು, ಅದರ ನಿರ್ವಹಣಾ ವೆಚ್ಚ, ಕಾರ್ಪೊರೇಟ್ ಬಂಡವಾಳ ಹೂಡಿಕೆ, ನವೀಕರಣ, ಎಲೆಕ್ಟ್ರಿಸಿಟಿ ಇತ್ಯಾದಿ ಮೇಲೆ ನಿಂತಿವೆ. ಈ ಎಲ್ಲಾ ಕಾರಣಗಳಿಂದಾಗಿ 200 ಮಿತಿ ವಹಿಸುವುದನ್ನು ಅನ್ಯಾಯವೆಂದು ವಿವರಿಸಿದರು. ನಾನೊಂಥರ ಕಾಡಲ್ಲಿ ಕಳೆದೋಗಿರೋ ಮೃಗ ಇದ್ದಂಗೆ. ಈಗ ಮೃಗಾನ್ ಹುಡುಕೋಡಿದ್ರೇನೆ ನನಗೆ ನೆಮ್ಮದಿನಿದೆ. ನಿರ್ಮಾಪಕರ ದೃಷ್ಟಿಯಲ್ಲಿ ಟಿಕೆಟ್ ದರ ಕಡಿಮೆಯಾಗುವುದರಿಂದ ಪ್ರೇಕ್ಷಕರ ಸಂಖ್ಯೆಗೆ ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಆದರೆ ಮಲ್ಟಿಪ್ಲೆಕ್ಸ್ ಮಾಲೀಕರಿಗೆ ಇದು ನಷ್ಟವಾಗುತ್ತದೆ ಎಂಬುದು ಅವರ ವಾದ. ಏಕೆಂದರೆ ಅವರ ಸಂಪೂರ್ಣ ಲಾಭದ ಹಂಚಿಕೆಯು ಟಿಕೆಟ್ ಮತ್ತು ಫುಡ್ ಕೋರ್ಟ್ನ ಮೇಲೆ ನಿಂತಿವೆ. ಕೆಲವರು ಹೇಳುವಂತೆ ಟಿಕೆಟ್ ಬೆಲೆಯ ಗರಿಷ್ಠ ಮಿತಿ ಅನ್ವಯವಾಗುವುದು ಪ್ರತ್ಯೇಕ ದಿನಗಳಲ್ಲಿ. ಶನಿವಾರ, ಭಾನುವಾರ ಮತ್ತು ಪ್ರೀಮಿಯಂ ಶೋಗಳ ದರಕ್ಕೆ ವಿನಾಯಿತಿ ಸೇರಿದಂತೆ ಬಹುಪಾಲು ವಿವರಗಳನ್ನು ಸ್ಪಷ್ಟಪಡಿಸಬೇಕಾಗಿದೆ. ನೆನ್ಪಾಗೋ ಅಮ್ಮ, ಕಾಡೋ ಗುಮ್ಮ. ಏನ್ ಮಾಡಿದ್ರಿ? ತಿಕ್ಕ ಕೊಯ್ದು ಬಿಡಿ. ಇದಿಷ್ಟು ಸಿಎಂ ಸಿದ್ದರಾಮಯ್ಯನವರು ಸಿನಿಮಾ ಟಿಕೆಟ್ ಬಗ್ಗೆ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಮಾಹಿತಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಇನ್ಸೈಡ್ ರೈಸ್.